ನಿನ್ನ ಸ್ನೇಹದಿಂದ ಎಲ್ಲ ಚಂದ ಚಂದ ನಿಂಗೆ ಧನ್ಯವಾದ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹರ್ಷಿತಾಸ್ ಲೈಫ್ ಸ್ಟೈಲ್. ಸೊ ಗೈಸ್, ಇವತ್ತಿನ ವಿಡಿಯೋ ಆಲ್ರೆಡಿ ತಮ್ನೇಲ್ ನೋಡಿರ್ತೀರಾ. ಸೊ ನನ್ನ ಹತ್ರ ಇರುವಂತಹ ಕಾಟನ್ ಸ್ಯಾರೀಸ್ ಕಲೆಕ್ಷನ್ ನಿಮ್ ಜೊತೆ ಶೇರ್ ಮಾಡೋಣ ಅನ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅಂಡ್ ಎಸ್, ಲಾಸ್ಟ್ ಒಂದ್ಸಲಿ ಕ್ರೇಪ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ ಹಾಕಿದ್ದೆ. ಸೊ ತುಂಬಾ ಒಳ್ಳೆ ರಿವ್ಯೂಸ್ ಬಂತು. ಅದಾದ್ಮೇಲೆ ಸ್ವಲ್ಪ ಒಂದಷ್ಟು ಜನ ನಂತರ ಇರೋ ಸಿಲ್ಕ್ ಸ್ಯಾರಿ, ಪ್ಯೂರ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ ತೋರಿಸಿ ಅಂತಾನು ಹೇಳಿದ್ದಾರೆ. ಅದೊಂದು ವಿಡಿಯೋ ಆದಷ್ಟು ಬೇಗನೆ ಮುಂದೆ ಬರುತ್ತೆ. ಸೊ ಈಗ ಸದ್ಯಕ್ಕೆ ನನಗೆ ತುಂಬಾ ಇಷ್ಟ ಆಗ್ತಿರೋಂತಹ ಟ್ರೆಂಡಿಂಗ್ ಅಲ್ಲಿರುವಂತಹ ಈ ಮಲ್ ಕಾಟನ್ ಅಥವಾ ಕಾಟನ್ ಸ್ಯಾರೀಸ್ ನಾನು ನಿಮ್ ಜೊತೆ ಶೇರ್ ಮಾಡೋಣ ಅನ್ಕೊಂಡ್ ಬಂದಿದ್ದೀನಿ. ಅಂಡ್ ಕ್ರೇಪ್ ಸಿಲ್ಕ್ ನಾನು ತುಂಬಾ ಕಲೆಕ್ಷನ್ ಮಾಡಿದ್ದೀನಿ ಗೈಸ್. ಅಂಡ್ ಇದು ಅಷ್ಟು ಕಲೆಕ್ಷನ್ ನನ್ನ ಹತ್ರ ಇಲ್ಲ. ಒಂದು 6 to 7 ಸ್ಯಾರೀಸ್ ನನ್ನ ಹತ್ರ ಕಾಟನ್ ಅಂತ ಇರೋದು. ಅದರಲ್ಲಿ ಕಾಟನ್, ಮಲ್ ಕಾಟನ್, ನಾರ್ಮಲ್ ಕಾಟನ್ ಎಲ್ಲ ಮಿಕ್ಸ್ ಆಗಿದೆ. ಸೊ ನಿಮ್ ಜೊತೆ ಶೇರ್ ಮಾಡೋಣ ಅನ್ಕೊಂಡು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅಂಡ್ ಗೈಸ್, ಐ ಹ್ಯಾವ್ ಟು ಟೆಲ್ ಯು, ಸೊ ನನ್ನ ಒಂದಷ್ಟು ವಿಡಿಯೋಸ್ಗೆ ನಿಮ್ಮ ಸಪೋರ್ಟ್ ಇದೆ ಅಲ್ಲ, ನಾನು ಹೇಳಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಎಲ್ಲಾ ವಿಡಿಯೋಸ್ನು ಸಪೋರ್ಟ್ ಮಾಡಿ ಅಂತ ಹೇಳ್ದ. ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ಆಲ್ಸೋ ಈ ತರ ಒಂದು ವಿಡಿಯೋ ಮಾಡಿ ತುಂಬಾ ದಿನ ಆಯ್ತು ಅಂತ ನನ್ಗನ್ಸುತ್ತೆ. ಸೊ ಒಂದು ಲೈಕ್ ಆಲ್ಮೋಸ್ಟ್ 10 ವಿಡಿಯೋಸ್ ಹಿಂದೆ ನಾನು ಬ್ಲೌಸ್ ಒಂದು ವಿಡಿಯೋ ಮಾಡಿದ್ ಬಿಟ್ರೆ ಅದಾದ್ಮೇಲೆ ನಾನು ಈ ತರ ವಿಡಿಯೋ ಮಾಡಿಲ್ಲ. ಬಿಕಾಸ್ ಇದಕ್ಕೆ ಈ ತರ ವಿಡಿಯೋಸ್ಗೆ ಅಂದ್ರೆ ನಾವು ನಮ್ಮ ಟೈಮ್ ತಗೊಂಡು ಸ್ವಲ್ಪ ಕುತ್ಕೊಂಡು ಪ್ರಿಪರೇಷನ್ ಮಾಡ್ಕೊಂಡು ಮಾಡ್ಬೇಕಾಗತ್ತೆ ಗೈಸ್. ಹಂಗೆ ಜಸ್ಟ್ ರ್ಯಾಂಡಮ್ ಆಗಿ ಮಾಡಕ್ಕಾಗಲ್ಲ. ವ್ಲಾಗ್ಸ್ ಆದ್ರೆ ಸ್ವಲ್ಪ ನಮ್ಗೆ ಈಸಿ, ಬಿಕಾಸ್ ಈಸಿ ಇನ್ ದ ಸೆನ್ಸ್ ಎಡಿಟಿಂಗ್ ಕೂಡ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ. ಬಟ್ ದ ಥಿಂಗ್ ಇಸ್, ನಾವೆಲ್ಲಾದ್ರೂ ಹೋಗ್ತಾ ಪ್ಲೇಸಸ್ ಲೈಕ್ ಕ್ಯಾಪ್ಚರ್ ಮಾಡ್ಕೋಬಹುದು ಅನ್ನೋ ತರ ಇದ್ದಾಗ ಜಸ್ಟ್ ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅದನ್ನ ಲೈಕ್ ಮರ್ಜ್ ಮಾಡ್ಕೊಂಡ್ಬಿಡ್ತೀವಿ. ಬಟ್ ಈ ತರ ವಿಡಿಯೋಸ್ ಅಂದ್ರೆ ಲೈಕ್ ಅಪ್ರಾಪ್ರಿಯೇಟ್ ಆಗಿ ಕುತ್ಕೊಂಡು ಲೈಕ್ ಕಾನ್ಸೆಪ್ಟ್ ಥಿಂಕ್ ಮಾಡಿ ಯಾವ್ದ್ರ ಮೇಲ್ ಮಾಡ್ಬೋದು ಅಂತ ಮಾಡುವಂತದ್ದಾಗಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಟೈಮ್ ತಗೊಂಡೆ. ಇನ್ನೂ ಈ ತರ ವಿಡಿಯೋಸ್ ಪ್ಲಾನ್ ಸಿಕ್ಕಾಪಟ್ಟೆ ಇದೆ, ಲೈಕ್ ಒಂದಷ್ಟು ಇದೆ. ಅಂಡ್ ನಿಮ್ಮ ಹತ್ರ ಏನಾದ್ರು ಆ ತರ ಥಾಟ್ಸ್ ಇದ್ರೆ ಇಂಥ ವಿಡಿಯೋಸ್ ಮಾಡ್ಬೋದು ಅಂತ ದಯವಿಟ್ಟು ಶೇರ್ ಮಾಡಿ, ನಂಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ಸೊ ಅಂತ ವಿಡಿಯೋಸ್ ನಾನು ಮಾಡ್ತೀನಿ. ಸೊ ಎಸ್, without further ado, let's get started to the video. Okay guys, so ಇವಾಗ ನಾನು ನಿಮ್ಗೆ ಗೊತ್ತು ನನಗೆ ಕ್ರೇಪ್ ಸಿಲ್ಕ್ ಎಷ್ಟು ಇಷ್ಟ ಅಂತ. ಸೊ ಕ್ರೇಪ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ ನಿಮ್ಗೆ ನಾನು ತೋರಿಸಿದೀನಿ. ತೋರ್ಸಾದ್ಮೇಲೆ ಒಂದಷ್ಟು ಮತ್ತೆ ಆಡ್ ಆನ್ ಆಗಿದೆ ನನ್ನ ಕಲೆಕ್ಷನ್ಗೆ. ಅದನ್ನ ಇನ್ನೊಂದು ದಿನ ಬೇಕಾದ್ರೆ ನೋಡೋಣ, ವಿಡಿಯೋ ಮಾಡೋಣ, ನೀವು ಕಮೆಂಟ್ ಮಾಡಿ. ಸೊ ಸದ್ಯಕ್ಕೆ ನನ್ನ ಹತ್ರ ಇರುವಂತಹ ಕಾಟನ್ ಸ್ಯಾರೀಸ್ ನಿಮ್ಗೆ ತೋರಿಸ್ತೀನಿ ನಾನು. ಸೊ ಕೆಲವೊಂದು ಇತ್ತೀಚೆಗೆ ತಗೊಂಡಿದ್ದು, ಕೆಲವೊಂದು ತುಂಬಾ ಹಳೆದು. ಬಟ್ ನಾನು ಅದೇ ಸ್ಯಾರಿ ಇವಾಗ ಉಡ್ಬೇಕಾಗಿರೋದ್ರಿಂದ ನಾನು ಇತ್ತೀಚೆಗೆ ಯೂಸ್ ಮಾಡ್ತಾ ಇದ್ದೀನಿ ಅದನ್ನೆಲ್ಲ. ಸೊ ಹಾಗಾಗಿ ಅಂತ ಸ್ಯಾರೀಸ್ ನಿಮ್ಗೆ ತೋರಿಸ್ತೀನಿ ನಾನು. ದ ಫಸ್ಟ್ ಸ್ಯಾರಿ, ನನ್ನ ಫೇವ್ರೆಟ್ ಕಾಟನ್ ಸ್ಯಾರಿ ಇಸ್ ದಿಸ್ ಒನ್. ನೀವು ನೋಡ್ಬೋದು, ನಾನು ಇತ್ತೀಚೆಗೆ ಅಷ್ಟೇ ತಗೊಂಡಿದ್ದು, ಒಂದು 2 months ಬ್ಯಾಕ್ ತಗೊಂಡಿದ್ದು ಒಂದು ಶಾಪ್ ಅಲ್ಲಿ. ಅಂದ್ರೆ ನನ್ನ ಗೃಹ ಪ್ರವೇಶದ ಸ್ಯಾರಿ ನಾನು ತಗೊಳಕ್ಕೆ ಪರ್ಚೇಸ್ ಮಾಡಕ್ ಹೋದಾಗ ಅಲ್ಲಿ ನನಗೆ ಜಸ್ಟ್ ಇದು ಒಂದು ಪೀಸ್ ಇಟ್ಟಿದ್ರು. ನಂಗೆ ಕಲರ್ ಸಿಕ್ಕಾಪಟ್ಟೆ ಇಷ್ಟ ಆಗ್ತದೆ. ಇದು ಹೆಂಗಿದೆ ಅಂತಂದ್ರೆ ವಿತ್ ಗ್ರೀನು ಅಲ್ಲ ಅಥವಾ ಎಲ್ಲೋನು ಅಲ್ಲ, ಗ್ರೀನ್ ವಿತ್ ಎಲ್ಲೋಯಿಸ್ ಅಂತಾರಲ್ಲ ಆ ತರ ಕಲರ್ ಇದು. ಸೊ ನಂಗೆ ನಾರ್ಮಲ್ ಆಗಿ ಗ್ರೀನ್ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಾಗಾಗಿ ಇದು ನೋಡಿದ ತಕ್ಷಣ ನಾನು ಪಿಕ್ ಮಾಡ್ಬಿಟ್ಟೆ. ಅಂಡ್ ಇದು ತುಂಬಾ ಸಾಫ್ಟ್ ಆಗಿದೆ ಗೈಸ್. ಅಂದ್ರೆ ಉಟ್ರೆ ನೀಟಾಗಿ ಪ್ಲೀಟ್ ಮಾಡಿ ಉಟ್ಬಿಟ್ರೆ ನೀಟಾಗಿ ಕುತ್ಕೊಳ್ಳುತ್ತೆ. ಅದು ಆಲ್ರೆಡಿ ಒಂದ್ 2 ಸರಿ ಉಟ್ಟಿದ್ದೀನಿ ನಾನು. ತುಂಬಾ ಕಾಂಪ್ಲಿಮೆಂಟ್ಸ್ ಬಂತು, ಚೆನ್ನಾಗಿದೆ ಸ್ಯಾರಿ, ಎಲ್ಲಿ ತಗೊಂಡ್ರಿ ಅಂತ. ಅಂಡ್ ಈ ತರ ಟ್ಯಾಗ್ಸ್ ಇದೆ. ದಯವಿಟ್ಟು ನಂಗೆ ಬೇಕಾದ್ರೆ ಕಾಮೆಂಟ್ ಅಲ್ಲಿ ತಿಳಿಸಿ, ನಿಮ್ಗೆ ಅದು ಶಾಪ್ ಇಂದು ಅಡ್ರೆಸ್ ಕೂಡ ಕಳಿಸ್ತೀನಿ. ಬಟ್ ಕೆಲವೊಂದ್ ಸ್ಯಾರೀಸ್ಗೆ ನಂಗೆ ಕೇಳಕ್ ಹೋಗ್ಬೇಡಿ, ಇಲ್ಲೇ ಲೋಕಲ್ ಶಾಪ್ಸ್ ಎಲ್ಲ ತಗೊಂಡಿರ್ತೀನಿ ನಾನು. ಸೊ ಯಾ, ಇದೊಂದ್ ಸ್ಯಾರಿ. ಇದಕ್ಕೆ ನಾನು ಬ್ಲೌಸ್ ನಾರ್ಮಲ್ ಆಗಿ ಸ್ಟಿಚ್ ಮಾಡ್ಸಿದ್ದೀನಿ ಗೈಸ್, ಏನ್ ತುಂಬಾ ಗ್ರ್ಯಾಂಡ್ ಆಗಿಲ್ಲ. ಇದು ಕಾಲೇಜ್ ಹಾಕಿ ತುಂಬಾ ಚೆನ್ನಾಗಿದೆ. ಸೊ ನೀವು ನೋಡ್ಬೋದು ಹೆಂಗ್ ಕಾಂಪ್ಲಿಮೆಂಟ್ ಮಾಡುತ್ತೆ ನಂಗೆ ಸ್ಯಾರಿ ಅಂತ. ಸೊ ತುಂಬಾ ಚೆನ್ನಾಗಿದೆ. ತೆಲುಗು ಕೂಡ ಇಲ್ಲ, ತುಂಬಾ ತಿನ್ನಿಲ್ಲ. ಇಟ್ ಇಸ್ ವೆರಿ ಗುಡ್, ಕ್ವಾಲಿಟಿ ಸಕ್ಕತ್ತಾಗಿದೆ. ಪ್ರೈಸ್ ಕೆಲವೊಂದು ನೆನಪಿದೆ ನಂಗೆ. ಸೊ ಇದಕ್ಕೆ ನಾನು 850 ಏನೋ ಕೊಟ್ಟಿದ್ದೆ ಅನ್ಸುತ್ತೆ ಅಷ್ಟೇ. ವೆರಿ ರೀಸನಬಲ್. ತುಂಬಾ ಚೆನ್ನಾಗಿದೆ ಗೈಸ್. ಯಾ, ದಿಸ್ ಇಸ್ ಮೈ ಫಸ್ಟ್ ಸ್ಯಾರಿ. ಸೊ ನೆಕ್ಸ್ಟ್ ಸ್ಯಾರಿ ಅಂತ ಬಂದ್ರೆ ಇದು ನಂಗೆ ಇಷ್ಟವಾಗಿದ್ದೇನೆ. ಇದು ತುಂಬಾ ಸಿಂಪಲ್ ಆಗಿದೆ ಗೈಸ್. ಇದು ಬ್ಲಾಕ್ ವಿತ್ ವೈಟ್ ಫ್ಲವರ್ಸ್ ತರ ಇದೆ. ಇದು ನಾನು ಆನ್ಲೈನ್ ಪರ್ಚೇಸ್ ಮಾಡಿದ್ದು. ಸೊ ತುಂಬಾ ಕಡಿಮೆ ಇದ್ರಲ್ಲಿ. ಅಂದ್ರೆ ನಂಗೆ ಇತ್ತೀಚೆಗೆ ಈ ಕ್ರೇಪ್ ಸಿಲ್ಕ್ ಏನಾಗ್ಬಿಡುತ್ತೆ ಅಂದ್ರೆ ಯಾವಾಗ್ಲೂ ಉಡಕ್ಕೆ ನಮ್ಗೆ ಸರಿ ಅನ್ಸಲ್ಲ ಗೈಸ್. ಬಿಕಾಸ್ ಅದು ಒಂಥರ ಒಕೇಶನಲಿ ಉಟ್ರೆ ಚೆನ್ನಾಗಿ ಕಾಣುತ್ತೆ. ಬಟ್ ಸ್ಟಿಲ್ ನಾನು ಅದನ್ನ ಜಾಸ್ತಿ ಉಡ್ತಾ ಇರ್ತೀನಿ. ಇತ್ತೀಚೆಗೆ ನಂಗೆ ಕಾಟನ್ ಸ್ಯಾರೀಸ್ ಕಂಫರ್ಟಬಲ್ ಅನ್ಸುತ್ತೆ. ಬಿಕಾಸ್ ವೆಟ್ ಎಲ್ಲ ಹಾಕ್ತಿವಿ, ಫುಲ್ ಲಾಂಗ್ ನಾವ್ ಇರ್ಬೇಕಾಗತ್ತೆ ಅಲ್ಲ ಸ್ಯಾರಿಲಿ. ಸೊ ಹಂಗಾಗಿ ನಂಗೆ ಕಾಟನ್ ತುಂಬಾ ಇಷ್ಟ ಆಗ್ತದೆ ಈ ನಡುವೆ. ಸೊ ಇದನ್ನ ನಾನು ತಗೊಂಡಿದ್ದು ಆನ್ಲೈನ್ ನಲ್ಲಿ.
ಚೆನ್ನಾಗಿದೆ ಗೈಸ್ ಇದು. ಸೊ ಇದು ನಾನು ಫಾಲ್ಸ್ ಎಕ್ಸಾಗ್ ಏನೂ ಮಾಡಿಸಿಲ್ಲ, ಬಿಕಾಸ್ ತುಂಬಾ ಕಡಿಮೆ ಪ್ರೈಸಲ್ಲಿ ತಗೊಂಡಿದ್ದು ನಾನು. ಲಿಂಕ್ ಬೇಕಾದ್ರೆ ದಯವಿಟ್ಟು ಕಾಮೆಂಟ್ ಅಲ್ಲಿ ತಿಳಿಸಿ, ನಾನು ಲಿಂಕ್ ಕಳ್ಸಿಕೊಡ್ತೀನಿ. ಅಂಡ್ ಇದಕ್ಕೆ ನಾನು ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ. ನಾನು ಏನ್ ಮಾಡ್ತೀನಿ ಅಂತಂದ್ರೆ ಇತ್ತೀಚೆಗೆ ಸ್ವಲ್ಪ ಬ್ಲೌಸ್ ನಾನು ಮ್ಯಾಚ್ ಮಾಡಿ ತಗೊಂಡ್ಬಿಡ್ತೀನಿ, ಅಂದ್ರೆ ಸ್ಯಾರೀಸು. ಸೊ ಮ್ಯಾಚ್ ಆಗೋ ತರ ಬ್ಲೌಸ್ ಇದ್ರೆ ನಾನು ಸ್ಟಿಚ್ ಮಾಡ್ಸಕ್ ಹೋಗಲ್ಲ. ಇದಕ್ಕೆ ಇದೇ ತರ ಒಂದು ಬ್ಲೌಸ್ ಪೀಸ್ ಬಂತು ಅಂಡ್ ಕ್ವಾಲಿಟಿ ಕೂಡ ಅಷ್ಟಕ್ಕಷ್ಟೇ, ಬಿಕಾಸ್ ಆನ್ಲೈನ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ಅಷ್ಟೇನ್ ಚೆನ್ನಾಗಿ ಬರಲ್ಲ. ಇದಕ್ಕೂ ಕ್ವಾಲಿಟಿ ಎಷ್ಟು ಡಿಫ್ರೆನ್ಸ್ ಇದೆ ಅಂದ್ರೆ, ಸೊ ಇದಕ್ಕೆ ನಾನು ಬ್ಲೌಸ್ ಹೋಲಿಸಿಲ್ಲ. ಒಂದು ಆಲ್ರೆಡಿ ನನ್ನ ಹತ್ರ ಒಂದು ಕ್ರಾಪ್ ಟಾಪ್ ಇತ್ತು ಬ್ಲ್ಯಾಕ್, ಸೊ ಅದನ್ನ ಪೇರ್ ಅಪ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇದ್ದೀನಿ. ಇದು ತುಂಬಾ ಸತಿ ಉಟ್ಟಿದ್ದೀನಿ ಗೈಸ್, ವಾಶ್ ಕೂಡ ಮಾಡಿದ್ದೀನಿ, ಅಂತ ಏನ್ ನಂಗೆ ಇಶ್ಯೂ ಬಂದಿಲ್ಲ. ಸೊ ಚೆನ್ನಾಗಿದೆ, ಚೆನ್ನಾಗಿ ಕಾಣುತ್ತೆ ಉಟ್ರೆ, ತುಂಬಾ ಚೆನ್ನಾಗಿದೆ. ಯಾ, ದಿಸ್ ಇಸ್ ಮೈ ಸೆಕೆಂಡ್ ಸ್ಯಾರಿ. ಓಕೆ, ಥರ್ಡ್ ಸ್ಯಾರಿ ಅಂತ ಬಂದ್ರೆ ಇದು ಕಾಟನ್. ದಿಸ್ ಇಸ್ ಆಲ್ಸೋ ಕಾಟನ್. ಲುಕ್ ಅಟ್ ದ ಕಲರ್ ಗೈಸ್, ಸಖತ್ತಾಗಿದೆ ಅಲ್ಲ. ನಂಗೆ ನಾರ್ಮಲ್ ಆಗಿ ಈ ತರ ಆರೆಂಜ್ ಇಷ್ಟ ಆಗುತ್ತೆ, ಯೆಲ್ಲೋಯಿಶ್ ಆರೆಂಜ್ ತರ. ಇದು ಬ್ರೈಟ್, ಈಗ ಮುಖಕ್ಕೆ ಹೊಡಿಯುತ್ತೆ ಅಂತ ಹೇಳ್ತೀವಲ್ಲ ಕಲರ್ಸ್, ಆ ತರ ಅಲ್ಲ ಇದು. ನಂಗೆ ಈ ಕಾಂಬಿನೇಷನ್ ತುಂಬಾ ಇಷ್ಟ ಆಗಿತ್ತು, ಹಾಗಾಗಿ ತಗೊಂಡೆ. ಸೊ ಇದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಅಂಡ್ ಚಿಕ್ಕದು ಈ ತರ ಇದೆ, ಲೈಕ್ ಸರ್ಕಲ್ ತರ, ಚಕ್ರ ಚೆನ್ನಾಗಿದೆ ಡಿಸೈನ್. ಸ್ಯಾರಿ ಫುಲ್ ಹಿಂಗೆ ಬರುತ್ತೆ ಗೈಸ್, ಫುಲ್ ಹಿಂಗೆ ಬರುತ್ತೆ. ಅಂಡ್ ಸೆರ್ಗೂ ಈ ಕಲರ್ ಬರುತ್ತೆ. ಬ್ಲೌಸ್ ಕೂಡ ಇದೇ ಕಲರ್ ಬಂದಿದೆ, ಈ ತರ ಬಾರ್ಡರ್. ಇದಕ್ಕೆ ನಾನು ಕುಚ್ಚು ಹಾಕ್ಸಿದ್ದೀನಿ, ಬ್ಲೂ ಮತ್ತೆ ಆರೆಂಜ್ ಪೇರ್ ಅಪ್ ಮಾಡಿ ಕುಚ್ಚು ಹಾಕ್ಸಿದ್ದೀನಿ. ಅಂಡ್ ಈ ಸ್ಯಾರಿ ಸ್ವಲ್ಪ ಸಾಫ್ಟ್ ಆಗಿಲ್ಲ, ಅಂದ್ರೆ ಸ್ವಲ್ಪ ರಫ್ ಇದೆ. ಅಂದ್ರೆ ಇದು ನಾನು ತಗೊಂಡಿದ್ದು ಯಾವಾಗ ಗೊತ್ತಾ, ಇದು ನಮ್ಮ ಅಣ್ಣನ ಎಂಗೇಜ್ಮೆಂಟ್ ಅಲ್ಲಿ ನಾನು ತಗೊಂಡಿದ್ದು ಸ್ಯಾರಿ. ಇದು ಆಲ್ಮೋಸ್ಟ್ ಇವಾಗ 4 years ಮೇಲೆ ಆಗ್ತಾ ಬರ್ತಿದೆ, 4.5 years ಆಯ್ತು. ನಾನು 5 years ಅನ್ಕೊಳ್ಳಿ, ಅದು 5 years ಬ್ಯಾಕ್ ತಗೊಂಡಿದ್ದು ಸ್ಯಾರಿ ನಾನು. ಎಂಗೇಜ್ಮೆಂಟ್ಗೆ ಹಾಕಿದ್ದೆ, ಬಿಟ್ರೆ ಒಂದ್ ಸ್ವಲ್ಪ ಫ್ರೆಂಡ್ಸ್ ಮದ್ವೆ ಅಲ್ಲಿ ಇಲ್ಲಿ ಹಾಕಿದ್ದೆ, ಜಾಸ್ತಿ ಯೂಸ್ ಮಾಡಿಲ್ಲ. ಸೊ ಹಂಗಾಗಿ ನಾನು ಕುಚ್ಚು ಹಾಕ್ಸಿದ್ದೆ, ಲೈಕ್ ಅಣ್ಣನ ಎಂಗೇಜ್ಮೆಂಟ್ ಅಂತ. ಬ್ಲೌಸ್ ಕೂಡ ಸಿಂಪಲ್ ಆಗಿ ಸ್ಟಿಚ್ ಮಾಡ್ಸಿದ್ದೆ, ಸ್ವಲ್ಪ ಡಿಸೈನ್ ಇಟ್ಸ್ಬಿಟ್ಟು. ಚೆನ್ನಾಗಿದೆ. ಇದು ನೀಟಾಗಿ ಪಿನ್ ಮಾಡಿ ಉಟ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಗೈಸ್. ಸ್ವಲ್ಪ ಪ್ಲೀಟಿಂಗ್ ಎಲ್ಲ ಐರನ್ ಮಾಡಿ, ಸ್ವಲ್ಪ ಹಾರ್ಡ್ ಇದೆ. ಅಂದ್ರೆ ಅವಾಗ ಮಲ್ ಕಾಟನ್ ಎಲ್ಲ ಇರ್ಲಿಲ್ಲ ಅಂತ ನಂಗನ್ಸುತ್ತೆ, ಅವಾಗ ಇನ್ನೂ ಮಲ್ ಕಾಟನ್ ಬಂದಿರ್ಲಿಲ್ಲ, ಈ ತರನೇ ಹಾರ್ಡ್ ಕಾಟನ್ ಇತ್ತು. ಸೊ ಹಂಗಾಗಿ ಇದೊಂದು ತಗೊಂಡಿದ್ದೆ. ಇದು ನಂಗೆ ಕಲರ್ ತುಂಬಾ ಇಷ್ಟ ಗೈಸ್, ಕಲರ್ ತುಂಬಾ ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡುತ್ತೆ ನಂಗೆ. ಸೊ ಇದೊಂದು ಸ್ಯಾರಿ. ಇದು ಕೂಡ ಪ್ರೈಸ್ ಬಗ್ಗೆ ಹೇಳ್ಬೇಕಂತ ಅಂದ್ರೆ ಇದಕ್ಕೆ ನಾನು ಮೋಸ್ಟ್ಲಿ 1250 ಆತರ, 1300 ಒಳಗೆ ಕೊಟ್ಟಿದ್ದೆ, ನೆನಪಿದೆ ನಂಗೆ. 1300 ಒಳಗೆ 1250 ಆತರ ಚೇಂಜ್ ಏನೋ ಕೊಟ್ಟಿದ್ದೆ. ಅಂಡ್ ಶಾಪ್ ಬಗ್ಗೆ ಹೇಳ್ಬೇಕಂದ್ರೆ ಅದೇ ವಾಪಸ್ ಲೋಕಲ್ ಶಾಪ್ ಅಲ್ಲಿ ತಗೊಂಡಿದ್ದು, ನಮ್ಮ ಡ್ಯಾಡಿ ಮನೆ ಹತ್ರ ಅಲ್ಲೊಂದು ಲೋಕಲ್ ಶಾಪ್ ಇದೆ, ಅಲ್ಲಿ ಒಂದು ಹೋಗಿ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ, ನಾನು ನನ್ನ ಫ್ರೆಂಡ್ ಇಬ್ರು ಹೋಗಿ ಅಷ್ಟೇ. ಅವಾಗಂದ್ರೆ ನಂಗೆ ಅಷ್ಟೊಂದು ಸ್ಯಾರೀಸ್ ಬಗ್ಗೆ ಕ್ರೇಜು ಇರ್ಲಿಲ್ಲ, ಅಂಡ್ ಸ್ಯಾರೀಸ್ ಕಲೆಕ್ಷನ್ ಬಗ್ಗೆ ನಂಗೆ ಅಷ್ಟೊಂದು ಐಡಿಯಾನು ಇರ್ಲಿಲ್ಲ ಗೈಸ್. ಸುಮ್ನೆ ಒಂದು ತಗೊಂಡ್ಬೇಕಲ್ಲ ಅಂದ್ಬಿಟ್ಟು ತಗೊಂಡ್ ಬಂದ್ಬಿಟ್ಟಿದ್ದೆ ನಾನು. ಇನ್ನು ಚೆನ್ನಾಗಿ ಹುಡುಕ್ಬೋದಿತ್ತು ಆಕ್ಚುಲಿ, ತಗೊಂಡ್ಮೇಲೆ ಅನ್ಸ್ತು ನಂಗೆ, ಬಟ್ ಸ್ಟಿಲ್ ಅವಾಗ ಚೆನ್ನಾಗಿ ಕಾಣ್ತಾ ಇತ್ತು ಅದು. ಸೊ ಇನ್ನೊಂದು ನೆಕ್ಸ್ಟ್ ಸ್ಯಾರಿ ತೋರಿಸ್ತೀನಿ ನಿಮ್ಗೆ. ಇದು ನಾನು ಎಷ್ಟು ವೇರ್ ಮಾಡ್ಬಿಟ್ಟಿದ್ದೀನಿ ಈ ಸ್ಯಾರಿನ ಅಂತ ಅಂದ್ರೆ, ನಂಗೊಂಥರ ಇದು ಲಕ್ಕಿ ಸ್ಯಾರಿ ಗೈಸ್. ಇದು ನೀವು ಹೇಳಿದ್ರೆ ನಂಬಲ್ಲ, ನಂಗೊಂಥರ ಲಕ್ಕಿ ಸ್ಯಾರಿ ಇದು. ಆಕ್ಚುಲಿ ನನಗೆ ನನ್ನ ಸೀಮಂತದಲ್ಲಿ ಒಬ್ರು ಗಿಫ್ಟ್ ಮಾಡಿದ್ದಂತ ಸ್ಯಾರಿ ಇದು. ಕಾಟನ್ ಸ್ಯಾರಿನೇ, ತುಂಬಾ ಸಾಫ್ಟ್ ಆಗಿದೆ, ಮಲ್ ಕಾಟನ್ ಇದು. ಈ ತರ ಟ್ಯಾಗ್ಸ್ ಎಲ್ಲ ಇದೆ. ಅಂಡ್ ಬ್ಲೌಸ್ ಕೂಡ ರೆಡ್ ಅಲ್ಲೇ ಬರುತ್ತೆ. ಅಂಡ್ ಇದು ಈ ತರ ಸ್ಯಾರಿ ಪೂರಾ ಹಿಂಗೆ ಬರುತ್ತೆ, ಸಾಫ್ಟ್ ಆಗಿ ಚೆನ್ನಾಗಿದೆ. ಗ್ರೀನ್ ವಿತ್, ನೀವು ನೋಡ್ಬೋದು ಸ್ವಲ್ಪ ಶೇಡ್ ಆಗಿ ಹೋಗ್ಬಿಟ್ಟಿದೆ, ವಾಶ್ ಮಾಡಿ ಅಷ್ಟು ಸರಿ ವೇರ್ ಮಾಡಿದ್ದೀನಿ ನಾನು. ಏನಕ್ಕೆ ಲಕ್ಕಿ ಸ್ಯಾರಿ ಅಂತ ಅಂದ್ರೆ, ನನ್ನ ಮೆಜಾರಿಟಿ ಆಫ್ ದ ಡಿಸಿಷನ್ಸ್ ಎಲ್ಲ ತಗೊಬೇಕಾದ್ರೆ ನಾನು ಈ ಸ್ಯಾರಿ ಉಟ್ಕೊಂಡು ಅಟೆಂಪ್ಟ್ ಮಾಡಿದೆ. ಎಕ್ಸಾಮ್ಸ್ ಆಗಿರ್ಬೋದು, ಇಂಟರ್ವ್ಯೂಸ್ ಆಗಿರ್ಬೋದು, ಎಲ್ಲ ಈ ಸ್ಯಾರಿ ಹಾಕೊಂಡು ನಾನು ಕೊಟ್ಟಿದ್ದೀನಿ. ಕೋಇನ್ಸಿಡೆನ್ಸ್ ಏನೋ ಗೊತ್ತಿಲ್ಲ ನಂಗೆ ಆ ತರ ಅನ್ಸುತ್ತೆ ಪರ್ಸ್ನಲಿ, ನಂಗೆ ಇದು ಲಕ್ಕಿ ಸ್ಯಾರಿ ಅಂತ. ಸೊ ತುಂಬಾ ಇಷ್ಟವಾದ ಸ್ಯಾರಿ ನಂಗಿದು. ಆಲ್ಮೋಸ್ಟ್ ತುಂಬಾ ಯೂಸ್ ಮಾಡಿ ಶೇಡ್ ಆಗೋ ತರ ಆಗ್ಬಿಟ್ಟಿದೆ, ಆದ್ರೂ ನಾನು ಬಿಡಲ್ಲ, ಇದನ್ನ ಹಾಕ್ತಾನೆ ಇರ್ತೀನಿ. ಅಟ್ಲೀಸ್ಟ್ 15 days once 20 days once ನಾನು ಕಾಲೇಜಿಗೆ ವೇರ್ ಮಾಡ್ತಾನೆ ಇರ್ತೀನಿ ಇದನ್ನ. ತುಂಬಾ ಚೆನ್ನಾಗಿ ಕಾಣುತ್ತೆ ನಂಗೆ ಈ ಸ್ಯಾರಿ. ಅಗೇನ್ ಮಲ್ ಕಾಟನ್ ಆಗಿರೋದ್ರಿಂದ ತುಂಬಾ ಸಾಫ್ಟ್ ಮಟೀರಿಯಲ್ ಇದೆ, ಸೊ ಚೆನ್ನಾಗಿ ಉಪ್ಪತ್ತೆ ನಂಗೆ ಇದು ಸ್ಯಾರಿ. ಯಾ, ದಿಸ್ ಇಸ್ ಮೈ 4th ಸ್ಯಾರಿ. ಸೊ ನೆಕ್ಸ್ಟ್ ಸ್ಯಾರಿ ಬಗ್ಗೆ ಹೇಳ್ಬೇಕಂತ ಅಂದ್ರೆ ಈ ಒಂದು ಸ್ಯಾರಿ ಗೈಸ್. ಇದು ತುಂಬಾ ಸಿಂಪಲ್ ಸ್ಯಾರಿ, ಅಗೇನ್ ಕಾಟನ್, ಮಲ್ ಕಾಟನ್ ತರ ಏನಿಲ್ಲ, ಬಟ್ ಇದು ಒಂಥರ ನಾರ್ಮಲ್ ಕಾಟನ್, ಸಾಫ್ಟ್ ಆಗಿದೆ, ಫುಲ್ ಹಾರ್ಡ್ ಏನಿಲ್ಲ. ಇದು ನಾನು ಮಲ್ಲೇಶ್ವರಮಲ್ಲಿ ತಗೊಂಡಿದ್ದು. ಮಲ್ಲೇಶ್ವರಮಲ್ಲಿ ಸುಮ್ನೆ ಫ್ರೆಂಡ್ಸ್ ಜೊತೆ ಒಂದು ಶಾಪಿಂಗ್ ಅಂತ ಹೋದಾಗ ಸೇಲ್ ಹಾಕೊಂಡಿದ್ರು, ಬರೀ ಸ್ಯಾರಿ ಸೇಲ್ ಹಾಕಿದ್ರು. ಅಲ್ಲಿ ನನ್ನ ಫ್ರೆಂಡ್ಸು ನಾನು ಎಲ್ಲ ಒಟ್ಟಿಗೆ ಸ್ಯಾರೀಸ್ ತಗೊಂಡಿದ್ವಿ.
ಅವಾಗ ಅದೇ ಹೇಳಿಲ್ವಾ, ಅಷ್ಟೊಂದೆಲ್ಲ ಐಡಿಯಾಸ್ ಎಲ್ಲ ಇರ್ಲಿಲ್ಲ. ಚೆನ್ನಾಗಿ ಕಾಣಿಸ್ತು ನಂಗಿದು, ಸೊ ಹಂಗಾಗಿ ತಗೊಂಡೆ. ಇದಕ್ಕೆ ರನ್ನಿಂಗ್ ಬ್ಲೌಸೇ ಬರುತ್ತೆ, ಬ್ಲೌಸ್ ಕೂಡ ಹಿಂಗೆ ಬರುತ್ತೆ. ಸೊ ನಾನು ನಾರ್ಮಲ್ ಆಗಿ ಇದಕ್ಕೆ ಬ್ಲಾಕ್ ಇರೋದ್ರಿಂದ ಇಲ್ಲಿ ಬ್ಲಾಕ್ ಬ್ಲೌಸ್ ನ ಪೇರ್ ಅಪ್ ಮಾಡ್ಕೊತೀನಿ, ಸೆಪರೇಟ್ ಆಗಿ ಏನು ಅದನ್ನೇ ಹಾಕೋಬೇಕಂತ ಇಲ್ಲ. ಬಟ್ ನಂಗೆ ಇದೊಂಥರ ಇಷ್ಟ ಗೈಸ್, ಇದು ಉಟ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಸ್ಯಾರಿ. ನೋಡ್ಬೋದು ತುಂಬಾ ಸಿಂಪಲ್ ಆಗಿದೆ, ಕಲರ್ಸ್ ತುಂಬಾ ಬ್ರೈಟ್ ಆಗಿಲ್ಲ. ನನಗೆ ನಾರ್ಮಲ್ ಆಗಿ ಪರ್ಸನಲಿ ಬ್ರೈಟ್ ಕಲರ್ಸ್ ಇಷ್ಟಪಡ್ತೀನಿ, ಸ್ವಲ್ಪ ಆರೆಂಜ್, ರೆಡ್, ಪಿಂಕ್, ಆಮೇಲೆ ಡಾರ್ಕ್ ಕಲರ್ಸ್, ಡಾರ್ಕ್ ಗ್ರೀನ್ ವಿತ್ ಪಿಂಕ್, ಈ ತರ ನಂಗೆ ಇಷ್ಟಪಡ್ತೀನಿ. ಬಟ್ ಇದು ತುಂಬಾ ಒಂಥರ ನ್ಯೂಡ್ ಕಲರ್ಸ್ ಇದೆ ಎಕ್ಸೆಪ್ಟ್ ಬ್ಲಾಕ್. ಸೊ ಬಟ್ ಸ್ಟಿಲ್ ಇಷ್ಟ ಆಯ್ತು. ಇದು ತುಂಬಾ ನಾನು ಯೂಸ್ ಮಾಡಿದ್ದೀನಿ, ತುಂಬಾ ಯೂಸ್. ಇದು ಆಲ್ಮೋಸ್ಟ್ ತಗೊಂಡು ನಾನು 5 years ಇಲ್ಲ ಗೈಸ್, 3 years ಆಯ್ತು. 3 years ಅಂತೂ ಆಯ್ತು. ಇದು ತುಂಬಾ ಯೂಸ್ ಮಾಡಿದ್ದೀನಿ. ಆಮೇಲೆ ತುಂಬಾ ವಾಶ್ ಕೂಡ ಮಾಡಿದೀನಿ, ಕಲರ್ ಅಂತೆಲ್ಲ ಏನು ಹೋಗಿಲ್ಲ ಅಷ್ಟೇ. ಪ್ರೈಸ್ ಬಗ್ಗೆ ಹೇಳ್ಬೇಕಂತ ಅಂದ್ರೆ 600 ಸಮಥಿಂಗ್ ಅನ್ಸುತ್ತೆ, 600 ಚೇಂಜ್ ಅಷ್ಟೇ ಗೈಸ್, ಜಾಸ್ತಿ ಕೊಟ್ಟಿಲ್ಲ ಅಷ್ಟೇ. ಸಿಕ್ಕಾಪಟ್ಟೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಾನು ತಗೊಳ್ಳೋದು ಸ್ಯಾರೀಸ್ ನ, ಸಿಕ್ಕಾಪಟ್ಟೆ ನಾನು ಕಾಸ್ಟ್ಲಿ ನೋಡಕ್ ಹೋಗಲ್ಲ. ಆಮೇಲೆ ಇನ್ನೊಂದು ಸ್ಯಾರಿ ಬಂದು ಈ ಸ್ಯಾರಿ, ಇದು ಗೈಸ್ ಗೊತ್ತಿಲ್ಲ ನಿಮ್ಗೆ ಕಲರ್ ತುಂಬಾ ಅದು ಹೆಂಗ್ ಕಾಣಿಸ್ತಾ ಇದೆ ವಿಡಿಯೋದಲ್ಲಿ ಅಂತ, ತುಂಬಾ ಬ್ರೈಟ್ ಆಗಿ ಕಾಣಿಸ್ತಾ ಇರಬೇಕು, ಬಟ್ ಬ್ರೈಟ್ ಇದೆ, ಅಷ್ಟು ಬ್ರೈಟ್ ಇಲ್ಲ. ಸೊ ಇದೊಂಥರ ಗ್ರೀನಿಶ್ ಎಲ್ಲೋ, ಅದಕ್ಕೆ ಈ ಒಂಥರ ಡಾರ್ಕ್ ಬ್ಲೂ ಬಾರ್ಡರು. ಸೊ ಬ್ಲೌಸ್ ಈ ಕಲರೇ ಬರುತ್ತೆ ಆಬ್ವಿಯಸ್ಲಿ. ಇದೊಂಥರ ಕಲರ್ ಚೆನ್ನಾಗಿ ಕಾಣಿಸ್ತು. ಇದು ನನಗೆ ನಮ್ಮ ಅತ್ತೆ ತಂದ್ಕೊಟ್ಟಿತ್ತು ಗೈಸ್. ಸೊ ಅವರು ಊರಿಗೆ ಹೋಗಿದ್ರು, ಅಲ್ಲಿ ಒಂದು ಲೋಕಲ್ ಶಾಪ್ ಅಲ್ಲಿ ನನಗೆ ಇದು ಚೆನ್ನಾಗಿ ಕಾಣ್ಬೋದು ಅನ್ನೋ ಪಾಪ ತಂದ್ಕೊಟ್ರು. ಇದು ತುಂಬಾ ಅಫೋರ್ಡಬಲ್, ನಾನು ಎಷ್ಟು ಅಂತ ಕೇಳಕ್ ಹೋಗಿಲ್ಲ, ಬಟ್ ನನ್ ಗೆಸ್ ಪ್ರಕಾರ ಒಂದು 400-500 ಒಳಗೆ ಅಂತ ನಂಗೆ ಅನ್ಸುತ್ತೆ. ಬಿಕಾಸ್ ಊರ್ ಕಡೆ ಎಲ್ಲ ನಿಮ್ಗೆ ಗೊತ್ತಿದೆ, ಅಷ್ಟು ಅವರು ಪ್ರೈಸ್ ಎಲ್ಲ ಇಟ್ಬಿಟ್ಟು ಸೇಲ್ ಮಾಡಲ್ಲ, ಕಮ್ಮಿಗೆ ಸೇಲ್ ಮಾಡ್ತಾರೆ. ಸೊ ಇದೊಂದು ಇದಕ್ಕೊಂದು ಅಷ್ಟೇ. ಫುಲ್ ಸ್ಯಾರಿ ಹಿಂಗೆ ಇದೆ ಗೈಸ್, ಫುಲ್ ರನ್ನಿಂಗ್ ಅಲ್ಲಿ ಇದೆ, ಎಲ್ಲೂ ಏನಿಲ್ಲ. ಬಟ್ ಕಲರ್ ನಂಗೆ ಇಷ್ಟ ಆಯ್ತು. ಅಂದ್ರೆ ಅವ್ರು ಅಲ್ಲಿಂದನೇ ವಿಡಿಯೋ ಕಾಲ್ ಮಾಡಿ ನಂಗೆ ಕಲರ್ಸ್ ಇದು ತುಂಬಾ ಆಪ್ಷನ್ಸ್ ಇತ್ತು, ಯಾವ್ದು ಬೇಕು ಅಂತ ಕೇಳಿದ್ರು. ನಾನು ಇದೇ ಇಲ್ಲಿರ್ಲ ಕಲರ್ ನಂತರ ಈ ತರ ಒಂದು ಯೆಲ್ಲೋಯಿಶ್ ಇರ್ಲಿಲ್ಲ, ಸೊ ಅದ್ರಲ್ಲಿ ತರ್ಸ್ಕೊಂಡೆ ಇದೊಂದು ಸ್ಯಾರಿ. ಅದು ಕೂಡ ಕಾಟನ್, ಸಾಫ್ಟ್ ಕಾಟನ್ ತರ ಇದೆ. ಇದಾದ್ಮೇಲೆ ಇನ್ನೆರಡು ಸ್ಯಾರಿ ಬಗ್ಗೆ ಹೇಳ್ಬೇಕಂದ್ರೆ ಗೈಸ್, ಲಾಸ್ಟ್ 2 ಸ್ಯಾರೀಸ್ ಮಿಕ್ಕೊಂಡಿದೆ ಅಷ್ಟೇ. ನಂತರ ಜಾಸ್ತಿ ಕಾಟನ್ ಸ್ಯಾರಿ ಕಲೆಕ್ಷನ್ ಇಲ್ಲ. ಇನ್ಮೇಲೆ ತಗೊಬೇಕು ಕಾಟನ್ ಸ್ಯಾರೀಸ್, ಬಿಕಾಸ್ ತುಂಬಾ ಕಂಫರ್ಟಬಲ್ ಅನ್ಸುತ್ತೆ ನಂಗೆ. ಈ ತರ ಓಡಾಡಕ್ಕೂ ಅಷ್ಟೇ, ಕುತ್ಕೊಳ್ಳೋಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಬಟ್ ಈ ನಾನು 2 ತೋರ್ಸೋ ಸ್ಯಾರಿ ಇದೆ ಅಲ್ಲ, ಅದನ್ನ ನಾನು ಇತ್ತೀಚೆಗೆ ಒಂದು 1 month ಬ್ಯಾಕ್ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇಂದ ತರ್ಸ್ಕೊಂಡಿರೋದು. ಸೊ ಆ ಪೇಜ್ ಡೀಟೇಲ್ಸ್ ನಿಮ್ಗೆ ಏನಾದ್ರು ಬೇಕಂದ್ರೆ ದಯವಿಟ್ಟು ಕಾಮೆಂಟ್ ಅಲ್ಲಿ ತಿಳಿಸಿ. ನಾನು ಒಂದು ಪರ್ಟಿಕ್ಯುಲರ್ ಆಗಿ ಒಂದು 3 ಪೇಜ್ ಇಟ್ಕೊಂಡಿದ್ದೀನಿ ಗೈಸ್ ಇನ್ಸ್ಟಾಗ್ರಾಮ್ ಅಲ್ಲಿ. ಅವರಿಂದ ಕ್ರೇಪ್ ಸಿಲ್ಕಿಗೊಂದು, ಈ ತರ ಖಾದಿ ಕಾಟನ್ಗೊಂದು, ಆತರ ಇಟ್ಕೊಂಡಿದ್ದೀನಿ. ಗ್ರ್ಯಾಂಡ್ ಸ್ಯಾರೀಸ್ಗೊಂದು ಇನ್ನೊಂದು, ಆತರ. ಸೊ ನಿಮ್ಗೆ ಏನಾದ್ರೂ ಇನ್ಸ್ಟಾಗ್ರಾಮ್ ಪೇಜ್ ಡೀಟೇಲ್ಸ್ ಬೇಕು ಅಂದ್ರೆ ದಯವಿಟ್ಟು ಕಾಮೆಂಟ್ ಅಲ್ಲಿ ತಿಳಿಸಿ, ನಿಮ್ಗೆ ಕಳ್ಸಿಕೊಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಸ್ಯಾರಿ ಎಸ್ ದಿಸ್. ಸಕ್ಕತ್ತಾಗಿದೆ ಅಲ್ಲ, ಇದು ಖಾದಿ ಕಾಟನ್ ಅಂತಾರೆ ಅಲ್ಲ ಅದು. ಇದನ್ನ ಹೇಳ್ದಂಗೆ ಇನ್ಸ್ಟಾಗ್ರಾಮ್ ಪೇಜ್ ಇಂದ ತರ್ಸ್ಕೊಂಡಿದ್ದೆ. ಸೊ ಇಷ್ಟ ಆಯ್ತು ನಂಗೆ. ಈ ತರ ನಂತರ ಇಡ್ಲಿಲ್ಲ, ಈ ತರ ದೊಡ್ಡ ಟ್ಯಾಕ್ಸ್. ಈ ಕಲರ್ ಎಸ್ಪೆಷಲಿ ಈ ಕಲರ್ ನಂತರ ಸ್ಯಾರಿನೇ ಇರ್ಲಿಲ್ಲ ಗೈಸ್. ನಾನು ಹೇಳಿಲ್ವಾ, ಫುಲ್ ಡಾರ್ಕ್ ಕಲರ್ ತಗೊಂಡು ಲೆಟ್ಸ್ ಟ್ರೈ ಫಾರ್ ನ್ಯೂಡ್ ಕಲರ್ಸ್ ಅನ್ಕೊಂಡು ಟ್ರೈ ಮಾಡಿದೆ. ಚೆನ್ನಾಗಿದೆ ಈ ತರ. ಇದು ಹೆಂಗ್ ಟ್ರೆಂಡ್ ಆಯ್ತು ಅಂದ್ರೆ, ರಶ್ಮಿಕಾ ಮಂದಣ್ಣ ಒಂದ್ ಯಾವ್ದೋ ಮದ್ವೆ ಆಗಿ ರೀಸೆಂಟ್ ಒಂದ್ ವಿಡಿಯೋದಲ್ಲಿ ಈ ತರ ಒಂದ್ ಸ್ಯಾರಿ ಹಾಕಿದ್ರು. ಅವಾಗಿಂದ ಎಲ್ರು ಸೇಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಈ ತರ ಮಿರರ್. ಓಕೆ, ಸೊ ಅದಕ್ಕೆ ಅಂತಲ್ಲ, ಬಟ್ ನಂಗೆ ಇಷ್ಟ ಆಯ್ತು ಕಲರ್ ಅನ್ಬಿಟ್ಟು ಅಂತ ತಗೊಂಡೆ. ತುಂಬಾ ಸಾಫ್ಟ್ ಆಗಿದೆ ಗೈಸ್. ಇದಕ್ಕೆ ಬ್ಲೌಸ್ ನಾನು ತೋರಿಸ್ತೀನಿ ನಿಮ್ಗೆ, ಬಿಕಾಸ್ ರನ್ನಿಂಗ್ ಬ್ಲೌಸ್ ಬಂದಿಲ್ಲ. ಈ ಬ್ಲೌಸ್ ಸ್ಟಿಚ್ ಮಾಡ್ಸಿದ್ದೀನಿ ಆಲ್ರೆಡಿ. ಇದೊಂಥರ ಬೋಟ್ ನೆಕ್ ಬ್ಲೌಸ್, ಚೆನ್ನಾಗಿದೆ. ಸೊ ಇದಕ್ಕೆ ಇದು ಕಾಂಬಿನೇಷನ್ ಗೈಸ್. ಸೊ ಇದಕ್ಕೆ ನಾನು ಕೊಟ್ಟಿದ್ದ ಪ್ರೈಸ್ ಬಂದು 850-900 ಸಮಥಿಂಗ್, 900 ಅನ್ಸುತ್ತೆ. ಸೊ ಇನ್ಕ್ಲೂಡಿಂಗ್ ದಸ್ ಬ್ಲೌಸ್ ಪೀಸ್ ಎಲ್ಲ ಇಟ್ ಇಸ್ 900. ಇದು ನಾನು ಸ್ಟಿಚ್ ಮಾಡಿಸಿದ್ದು, ರೆಡಿ ಬ್ಲೌಸ್ ಅಲ್ಲ. ಸೊ ಇದು ನನ್ನ ನೆಕ್ಸ್ಟ್ ಸ್ಯಾರಿ. ದ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ನನ್ನ ಫೇವ್ರೆಟ್, ಇತ್ತೀಚೆಗಷ್ಟೇ ತಗೊಂಡು, ಅದಂತೂ ನಂಗೆ ಒಂಥರ ಇಷ್ಟ ಆಗ್ಬಿಟ್ಟು ತಗೊಂಡ್ ಕಲರ್ಸ್. ಅದು ನೀವು ನೋಡ್ತೀರಾ, ಡೋಂಟ್ ಜಡ್ಜ್ ಮೀ. ಇದು ಲಾಸ್ಟ್ ಕಾಟನ್ ಸ್ಯಾರಿ ಗೈಸ್. ಇದು ಕೂಡ ನಾನು ಲಾಸ್ಟ್ ತೋರಿಸ್ದೆ ಅಲ್ಲ, ಅದೇ ಪೇಜ್ ಇಂದಾನೆ ಒಟ್ಟಿಗೆ ತರಿಸ್ಕೊಂಡಿದ್ದೆ, ಇದೊಂದು ಅದೊಂದು ಅಂತ. ಇದು ಕೂಡ ಅದೇ ರೇಂಜ್ 900 ಸಮಥಿಂಗ್ ಕೊಟ್ಟಿದ್ದೆ. ಇದಕ್ಕೂ ಕೂಡ ಈ ತರ ರನ್ನಿಂಗ್ ಬ್ಲೌಸ್ ಕೊಟ್ಟಿದ್ದಾರೆ.
ಸ್ಯಾರಿ ಹೆಂಗಿದೆ ಬ್ಲೌಸ್ ಕೂಡ ಹಂಗೆ ಬಂದಿದೆ. ಬಟ್ ನಾನು ಇದಕ್ಕೆ ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ ಗೈಸ್. ಇದಕ್ಕೆ ಇದನ್ನು ಪೇರಪ್ ಮಾಡ್ಬೋದು, ಇಲ್ಲ ಪ್ಲೇನ್ ಬ್ಲಾಕ್ ಕೂಡ ಪೇರಪ್ ಮಾಡ್ಬೋದು. ನಾನು ಹೇಳ್ದೆ ಅಲ್ಲ, ಕ್ರಾಪ್ ಟಾಪ್ ಬ್ಲೌಸ್ ಇಟ್ಕೊಂಡ್ಬಿಟ್ಟಿದ್ದೀನಿ ಬ್ಲಾಕ್, ಅದನ್ನೇ ಹಾಕಿ ವಾಪಸ್ ಹಾಕ್ತಾ ಇರ್ತೀನಿ. ಬ್ಲಾಕ್ ಇರೋದ್ರಿಂದ ನಂಗೆ ಟೆನ್ಷನ್ ಇಲ್ಲ. ಸೊ ಬ್ಲಾಕ್ ಬ್ಲೌಸ್ ಹಾಕೊಂಡು ಪೇರಪ್ ಮಾಡ್ಕೋಬಹುದು. ಇದಕ್ಕೂ ಕೂಡ ಟ್ಯಾಗ್ಸ್ ಹಿಂಗ್ ಬಂದಿದೆ, ಚೆನ್ನಾಗಿದೆ ಗೈಸ್, ಸಖತ್ತಾಗಿ ಕಾಣ್ತಾ ಇತ್ತು. ಒಂದ್ಸರಿ ಹಾಕಿದ್ದೆ ಅಷ್ಟೇ. ಒಂದ್ ವಿಡಿಯೋ ನೀವು ನೋಡಿರ್ತೀರಾ, ನಾನು ಲಾಸ್ಟ್ ಬ್ಲಾಗ್ ಅಲ್ಲಿ ನೋಡಿರ್ತೀರಾ, ಬ್ಲಾಕ್ ಬ್ಲೌಸಿಗೆ ಹಾಕಿದ್ದೆ. 2 ಟೈಮ್ಸ್ ಏನೋ ಹಾಕಿದ್ದೀನಿ ಅಷ್ಟೇ, ಇನ್ನೂ ವಾಶ್ ಮಾಡಿಲ್ಲ. ಸೊ ಈ ಕಲರ್ ಹಾಕಿದ್ರು ಚೆನ್ನಾಗಿರ್ಬೋದು ಬ್ಲೌಸ್ ನೋಡಿದೆ, ಬಟ್ ನಾನು ಬ್ಲಾಕ್ ಹಾಕೋತಾ ಇದ್ದೀನಿ. ಚೆನ್ನಾಗಿ ಕಾಣ್ತಾ ಇತ್ತು. ಹೆಂಗೆ ಅಂದ್ರೆ ನೀವು ಹೆಂಗ್ ಪ್ಲೀಟ್ಸ್ ಮಾಡ್ತೀರಲ್ಲ ಹಂಗೆ ಕುತ್ಕೊಳ್ಳುತ್ತೆ ಗೈಸ್ ಇದು ಸ್ಯಾರಿ. ಇಟ್ಸ್ ವೆರಿ 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 ಗುಡ್. ಎಸ್, ಇಷ್ಟು ನನ್ನ ಕಾಟನ್ ಸ್ಯಾರಿ ಕಲೆಕ್ಷನ್ ನೋಡಿದ್ರಲ್ಲ ಗೈಸ್. ಸೊ ಇಷ್ಟೇ ನನ್ನ ಹತ್ರ ಕಾಟನ್ ಸ್ಯಾರಿ ಇರೋದು. ಅಂಡ್ ಇನ್ನೊಂದು ಸ್ಯಾರಿ ತೋರಿಸ್ತೀನಿ, ಅದು ಕಾಟನ್ ಸ್ಯಾರಿ ಅಲ್ಲ, ಏನೋ ಒಂದು ತೋರಿಸ್ಬೇಕಂತ ಅನಿಸ್ತು ನನಗೆ, ತೋರಿಸ್ತೀನಿ. ಹೆಂಗಿದೆ ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ. ಓಕೆ, ನಂತರ ಒಂದು ಕ್ರೇಪ್ ಸ್ಯಾರಿ ತಗೊಂಡಿದ್ದೆ ಗೈಸ್. ಸುಮಾರು ತಿಂಗಳುಗಳೇ ಆಗೋಯ್ತು, ಅಂದ್ರೆ ನಾನು ಈ ಮನೆಗೆ ಬರೋಕ್ಕೂ ಮುಂಚೆನೆ ನಾನು ತಗೊಂಡು ಆರ್ಡರ್ ಮಾಡಿ ಇಟ್ಕೊಂಡಿದ್ದೆ, ಯಾವ್ದಾದ್ರು ಇವೆಂಟ್ಗೆ ಹಾಕೊಳ್ಳೋಣ ಅಂತ. ಐ ಥಿಂಕ್ ಒಂದು 5-6 ಮಂತ್ಸ್ ಮುಂಚೆ ತಗೊಂಡಿದ್ದು ನಾನು ಆರ್ಡರ್ ಮಾಡಿ. ಅದು ಕೂಡ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲೇ. ಅದ್ರದ್ದು ಕಾಮೆಂಟ್ ಲಿಂಕ್ ಬೇಕಂದ್ರೆ ದಯವಿಟ್ಟು ಕಾಮೆಂಟ್ ಅಲ್ಲಿ ತಿಳಿಸಿ. ಓಕೆ, ಸೊ ಈ ಕ್ರೇಪ್ ಸಿಲ್ಕ್ ನಂಗೆ ಒಂಥರ ಇಷ್ಟ ಗೈಸ್. ನಂಗೆ ಹೆಂಗೆ ಅಂದ್ರೆ ಸಿಕ್ಕಾಪಟ್ಟೆ ಕ್ರೇಜ್ ಆಗ್ಬಿಟ್ಟಿತ್ತು ಒನ್ ಟೈಮಲ್ಲಿ. ಇವಾಗ್ಲೂ ಕ್ರೇಜ್ ಇದೆ, ಬಟ್ ಅಷ್ಟಿಲ್ಲ, ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದೆ, ಬಿಕಾಸ್ ಕಲೆಕ್ಷನ್ಸ್ ಮಾಡ್ಕೊಂಡೆ ಅಲ್ವಾ. ಈಗ ಸದ್ಯಕ್ಕೆ ಕಾಟನ್ ಕಡೆ ಸ್ವಲ್ಪ ಟ್ರೆಂಡ್ ಆಗ್ತಿದೆ ನಂಗೆ. ಎಷ್ಟು ಕ್ರೇಪ್ ಸಿಲ್ಕ್ ಕ್ರೇಜ್ ಅಂತ ಅಂದ್ರೆ, ಅಂಡ್ ನನ್ಗೆ ಏನಂತ ಅಂದ್ರೆ 1-2-3 ಸೀರೆ ಗಿಫ್ಟ್ ಮಾಡೋರು ಕೂಡ ಕ್ರೇಪ್ ಸಿಲ್ಕ್ ಗಿಫ್ಟ್ ಮಾಡಿದ್ರು. ರೀಸೆಂಟ್ ನನ್ನ ಕಸಿನ್ ಮದ್ವೆಗೆ ಹೋಗಿದ್ದೆ, ಅವರು ಕೂಡ ನಂಗೆ ಕ್ರೇಪ್ ಸಿಲ್ಕ್ ಗಿಫ್ಟ್ ಮಾಡಿದ್ರು, ಅಂದ್ರೆ ಕುಂಕುಮ ಕೊಡುವಾಗ. ಆಮೇಲೆ ನಮ್ಮತ್ತೆ ಒಂದು ರೀಸೆಂಟ್ ಆಗಿ ಸ್ಯಾರಿ ಕೊಟ್ರು, ಅಂದ್ರೆ ಗೃಹಪ್ರವೇಶ ಟೈಮ್ ಅಲ್ಲಿ ದೇವ್ರಿಗೆ ಉಡ್ಸಕ್ಕೆ ಅಂದ್ಬಿಟ್ಟು ಸ್ಯಾರಿ ನಮ್ಗೆ ತರಕ್ ಹೇಳಿದ್ರು. ನಾವ್ ಅದನ್ನ ಕ್ರೇಪ್ ಸಿಲ್ಕ್ ತಗೊಂಡಿದ್ವಿ ಇಡ್ಲಿ ಅಂತ. ನಾನು ಆಕ್ಚುಲಿ ನಮ್ಮ ಅತ್ತೆ ಇಷ್ಟಪಟ್ಟು ತಗೊಂಡ್ರದನ್ನ. ಬ್ಲೂ ಮತ್ತೆ ಡಾರ್ಕ್ ಬ್ಲೂ ಮತ್ತೆ ಲೈಟ್ ಬ್ಲೂ ಕಾಂಬಿನೇಷನ್ ಸಖತ್ತಾಗಿದೆ ಸ್ಯಾರಿ ಅದು. ಅದನ್ನ ಪಾಪ ನಂಗೆ ಕೊಟ್ರು ಸ್ಟಿಚ್ ಮಾಡಿಸ್ಕೊ ಅಂತ. ಸೊ ಅದೊಂದು ಸ್ಯಾರಿ. ಆಮೇಲೆ ಇನ್ನು ಹಂಗೆ 2-3 ಸ್ಯಾರಿಗಳು ನಂಗೆ ಹಿಂಗೆ ಕ್ರೇಪ್ ಸಿಲ್ಕ್ಗೆ ಗಿಫ್ಟ್ ಆಗಿ ಬಂತು, ಗೊತ್ತಿಲ್ಲ ನಂಗೆ ಇಷ್ಟ ಅಂತ. ಸೊ ಈ ಸ್ಯಾರಿ ಬಗ್ಗೆ ಹೇಳ್ಬೇಕಂದ್ರೆ, ಇದಕ್ಕೆ ನಾನು 2D ತರ ಹೊಸ ಪ್ಯಾಟರ್ನ್ ಬಂತು. ಸೊ ಹಂಗಾಗಿ ತಗೊಂಡ್ಬಿಡೋಣ ಅಂತ ಅನ್ಕೊಂಡು ತಗೊಂಡಿದ್ದೀನಿ. ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸಿಲ್ಲ, ಇನ್ನು ಏನೂ ಮಾಡಿಸಿಲ್ಲ, ಜಸ್ಟ್ ತಗೊಂಡ್ಬಿಟ್ಟು ಇಟ್ಟಿದ್ದೀನಿ ಅಷ್ಟೇ. ಯಾವಾಗನ ಒಳ್ಳೆ ಫಂಕ್ಷನ್ ನೋಡಿ ಹಾಕೊಬೇಕು ಗೈಸ್, ಇದು ಅಷ್ಟು ಚೆನ್ನಾಗಿದೆ, ಗ್ರ್ಯಾಂಡ್ ಆಗಿ. ಅಲ್ಲಿ ಶೋ ಯು ಹೌ ಇಟ್ ಇಸ್. ದಿಸ್ ಇಸ್ ದ ಸ್ಯಾರಿ. ಹೆಂಗಿದೆ ಗೈಸ್ ಪ್ಲೀಸ್ ಕಾಮೆಂಟ್ ಮಾಡಿ. ಇದು ಕಾಟನ್ ಅಲ್ಲ, ಸುಮ್ನೆ ಒಂದು ಸ್ಯಾರಿ ತೋರ್ಸ್ಬೇಕಂತ ಅನ್ಸ್ತು, ಹಾಗಾಗಿ ತೋರ್ಸ್ತಾ ಇದ್ದೀನಿ ಲಾಸ್ಟ್ ಅಲ್ಲಿ. ಸೊ ಈ ಸ್ಯಾರಿ ಈ ತರ ಬಂದಿದೆ, ಮಧ್ಯದಲ್ಲಿ ಈ ತರ ಟ್ರಯಾಂಗಲ್ ಬಂದು, ಇಲ್ಲಿ ಈ ಕಡೆಯಿಂದ ಗ್ರೀನ್, ಈ ಕಡೆಯಿಂದ ಬ್ಲೂ, ಡಿವೈಡ್ 2 ಕಲರ್. ಇದರಲ್ಲಿ ಸುಮಾರು ಕಲರ್ಸ್ ಇತ್ತು, ಆರೆಂಜ್ ವಿತ್ ಬ್ಲೂ, ಆಮೇಲೆ ಲೈಟ್ ಪಿಂಕ್ ವಿತ್ ಡಾರ್ಕ್ ಬ್ಲೂ, ಈ ತರ ಎಲ್ಲ ಇತ್ತು. ಬಟ್ ನನಗೆ ನಾರ್ಮಲ್ ಆಗಿ ಗ್ರೀನ್ ಯಾಕೋ ತುಂಬಾ ಇಷ್ಟ ಆಗುತ್ತೆ ಗೈಸ್, ಗೊತ್ತಿಲ್ಲ, ಮೊದ್ಲಿಂದನೂ ಅಷ್ಟೇ ಗ್ರೀನ್ ತುಂಬಾ ಫೇವ್ರೇಟ್ ನಂಗೆ. ಅಂಡ್ ಇದು ನಂಗೆ ತುಂಬಾ ಹೈಲೈಟ್ ಅಂತ ಕಾಣಿಸ್ತು. ಸೊ ಹಂಗಾಗಿ ಇಟ್ಕೊಂಡೆ. ಅಂಡ್ ಇದನ್ನ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವ್ರಿಗೆ ಉಡ್ಸೋಣ ಅಂತ ಇಟ್ಕೊಂಡಿದ್ದೆ. ಬಟ್ ಅತ್ತೆ ಹೇಳಿದ್ರು ಗ್ರೀನ್ ಉಡ್ಸ್ಬಾರ್ದು ಅಂತ, ನಂಗೆ ಗೊತ್ತಿಲ್ಲ, ಬಟ್ ಅತ್ತೆ ಹೇಳಿದ್ರು. ಹಂಗಾಗಿ ನಾವು ಬೇರೆ ಸೀರೆ ತಗೊಳಕ್ಕೆ ಅಂತ ಅನ್ಕೊಂಡಿದ್ವಿ, ಬಟ್ ಅದಾಗಿಲ್ಲ. ದಟ್ಸ್ ಓಕೆ. ಈ ಒಂದು ಪರ್ಟಿಕ್ಯುಲರ್ ಸ್ಯಾರಿ, ಎಸ್, ಇದನ್ನ ಇನ್ನೂ ಬ್ಲೌಸ್ ಸ್ಟಿಚ್ ಮಾಡ್ತಿಲ್ಲ ಗೈಸ್, ಬಿಕಾಸ್ ಸ್ವಲ್ಪ ಗ್ರ್ಯಾಂಡ್ ಆಗಿ ಸ್ಟಿಚ್ ಮಾಡ್ಸೋಣ ಅಂತ ಅನ್ಕೊಂಡು ಹಂಗೆ ಇಟ್ಕೊಂಡಿದ್ದೀನಿ. ಬಿಕಾಸ್ ಇದು ಸ್ವಲ್ಪ ಲೈಕ್ ಒಕೇಶನಲಿ ಮದ್ವೆಗಳಿಗೆ ಫಂಕ್ಷನ್ಗಳಿಗೆ ಹಾಕಕ್ಕೆ ತುಂಬಾ ಚೆನ್ನಾಗಿದೆ. ಹಂಗಾಗಿ ಸ್ವಲ್ಪ ನೋಡಿ ಲೈಟ್ ಆಗಿ, ತುಂಬಾ ಹೆವಿ ಅಲ್ಲ, ಸಿಂಪಲ್ ವರ್ಕ್ ಮಾಡ್ಸೋಣ ಅಂತ ಅನ್ಕೊಂಡು ಹಂಗೆ ಇಟ್ಟಿದ್ದೀನಿ ಸ್ಯಾರಿ. ಎಸ್, ಇದೊಂದು ಸ್ಯಾರಿ ಅಷ್ಟೇ ಗೈಸ್. ಸೊ ಕಾಟನ್ ಸ್ಯಾರೀಸ್ ನೋಡಿದ್ರಿ ಅಲ್ವಾ. ಸೊ ಯಾರ್ಯಾರಿಗೆಲ್ಲ ನನ್ನ ಕಾಟನ್ ಸ್ಯಾರೀಸ್ ಕಲೆಕ್ಷನ್ ಇಷ್ಟ ಆಯ್ತು, ಪ್ಲೀಸ್ ಕಾಮೆಂಟ್ ಮಾಡಿ ಹೇಗಿತ್ತು ಇವತ್ತಿನ ವಿಡಿಯೋ ಅಂತ ದಯವಿಟ್ಟು ಕಾಮೆಂಟ್ ಮಾಡಿ. ನಿಮ್ಮ ಕಾಮೆಂಟ್ಸ್ ಎಷ್ಟು ನನಗೆ ಮೋಟಿವೇಟ್ ಆಗುತ್ತೆ ಅಂದ್ರೆ, ಸುಮಾರು ವಿಡಿಯೋಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಮೆಂಟ್ ಆಗ್ತಾ ಇದ್ದೀರಾ, ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ ಗೈಸ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ರೀಸೆಂಟ್ ಆಗಿ ವರಮಹಾಲಕ್ಷ್ಮಿ ಹಬ್ಬದ್ದು ಗೆಟ್ ರೆಡಿ ವಿತ್ ಮೀ ವಿಡಿಯೋ ಕೂಡ ತುಂಬಾ ಜನ ಇಷ್ಟಪಟ್ಟು ಕಾಮೆಂಟ್ ಹಾಕಿದ್ದಾರೆ. ಅಂಡ್ ಥ್ಯಾಂಕ್ ಯು ಫಾರ್ ದ್ಯಾಟ್. ಅಂಡ್ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ಇನ್ನಷ್ಟು ಒಂದಷ್ಟು ವಿಡಿಯೋಸ್ ಬರೋದಿದೆ. ಅಂಡ್ ಇನ್ನೊಂದು ಹೇಳ್ಬೇಕಂತ ಅಂದ್ರೆ, ಇನ್ನೊಂದು ಹಾರ್ಡ್ಲಿ ಒಂದು 8 days ಗೈಸ್, 1 week ಅನ್ಕೊಳ್ಳಿ, ನನ್ನ ಸೆಮೆಸ್ಟರ್ ಸ್ಟಾರ್ಟ್ ಆಗ್ಬಿಡುತ್ತೆ. ಫಸ್ಟ್ ಸೆಮ್, ಥರ್ಡ್ ಸೆಮ್, ಫಿಫ್ತ್ ಸೆಮ್ ಎಲ್ಲ ಬ್ಯಾಕ್ ಟು ಬ್ಯಾಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಕ್ಲಾಸಸ್ ಸ್ಟಾರ್ಟ್ ಆಗೋದ್ರಿಂದ ಆಬ್ವಿಯಸ್ಲಿ ನನ್ನ ಮೆಜಾರಿಟಿ ಟೈಮ್ ಹ್ಯಾವ್ ಟು ಸಿಟ್ ಅಂಡ್ ಪ್ರಿಪೇರ್. ನಾನು ಏನ್ ಡೆಲಿವರ್ ಮಾಡಬೇಕು ಅದಕ್ಕೆ ನಾನು ಒಂದಷ್ಟು ಟೈಮ್ ಕೊಡ್ಲೇಬೇಕಾಗತ್ತೆ ಗೈಸ್. ಹಂಗಾಗಿ ಸೊ ಏನಾದ್ರೂ ವಿಡಿಯೋಸ್ ತುಂಬಾ ಕಡಿಮೆ ಆಯ್ತು, ಲೈಕ್ ಕನ್ಸಿಸ್ಟೆಂಟ್ ಆಗಿ ಬಂದಿಲ್ಲ ಅಂದ್ರೆ ದಯವಿಟ್ಟು ಬೈಕೋಬೇಡಿ, ಇವಾಗಲೇ ಹೇಳ್ತಾ ಇದ್ದೀನಿ. ಅಂಡ್ ಇಷ್ಟು ದಿನ ನಾನು
ಆಲ್ಮೋಸ್ಟ್ 2 months ಆಗ್ತಾ ಬರ್ತಿದೆ ನಾನು ಸ್ಟಾರ್ಟ್ ಮಾಡಿ ಯೂಟ್ಯೂಬ್. ಕನ್ಸಿಸ್ಟೆಂಟ್ ಆಗಿ ನಾನು ವಿಡಿಯೋಸ್ ಹಾಕ್ತಾನೆ ಇದ್ದೀನಿ. ಎಷ್ಟು ಎಮರ್ಜೆನ್ಸಿ ಇದ್ರು ಅಟ್ಲೀಸ್ಟ್ ಮ್ಯಾಕ್ಸಿಮಮ್ 2 days ನಾನು ಗ್ಯಾಪ್ ಕೊಟ್ಟಿದ್ದೀನಿ ಅಷ್ಟೇ, ಬಿಟ್ರೆ ಜಾಸ್ತಿ ಕೊಟ್ಟಿಲ್ಲ. ಸೊ ಇಷ್ಟು ಕನ್ಸಿಸ್ಟೆಂಟ್ ಆಗಿ ಮುಂದೆ ಇರಕ್ಕಾಗತ್ತೆ ಅನ್ನೋದು ಗೊತ್ತಿಲ್ಲ, ಬಿಕಾಸ್ ಟೈಮ್ ಹೆಂಗೋಗುತ್ತೆ ಗೊತ್ತಿಲ್ಲ. ಅಂಡ್ ನನ್ನ ಕೆರಿಯರ್ ಮಧ್ಯ ನಾನು ಅದಕ್ಕೂ ಫೋಕಸ್ ಮಾಡ್ಬೇಕಾಗತ್ತೆ, ಇದು ಕೂಡ ಫೋಕಸ್ ಮಾಡ್ಬೇಕಾಗತ್ತೆ. ಸೊ ಮೊದಲೇ ಹೇಳ್ತಾ ಇದ್ದೀನಿ. ಸೊ ಐ ಅಶ್ಯೂರ್ ಯು ವೀಕ್ಲಿ ಒಂದು ವಿಡಿಯೋ ಪಕ್ಕಾ ಬಂದೇ ಬರುತ್ತೆ ಫಾರ್ ಶ್ಯೂರ್. ಸೊ ವರ್ಸ್ಟ್ ಕೇಸ್ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ 2 ವಾರ ಬರುತ್ತೆ, ಬರ್ದೇನೆ ಅಂತೂ ಇರಲ್ಲ. ವೀಕ್ಲಿ ವಿಡಿಯೋ ಬರ್ತಾ ಇರುತ್ತೆ. ಬಟ್ ಇಷ್ಟು ಕನ್ಸಿಸ್ಟೆಂಟ್ ಆಗಿ ಕೊಡೋದು ನನಗೆ ಕಷ್ಟ ಆಗುತ್ತೆ, ಬಿಕಾಸ್ ಐ ಹ್ಯಾವ್ ಟು ಮ್ಯಾನೇಜ್ ಎವ್ರಿಥಿಂಗ್. ನನ್ನ PhD ನಡೀತಾ ಇದೆ, ಅಂಡ್ ಸೆಮಿಸ್ಟರ್ ಸ್ಟಾರ್ಟ್ ಆಗ್ಬಿಟ್ರೆ ಫುಲ್ ಪ್ಯಾಕಪ್ ಆಗೋಗ್ಬಿಡ್ತೀವಿ. ಅದಕ್ಕೆ ಪ್ರಿಪೇರ್ ಆಗ್ಬೇಕು ಬಂದ್ಬಿಟ್ಟು, ಈ ತರ ಎಲ್ಲ ಆಗ್ಬಿಡುತ್ತೆ. ಎಡಿಟಿಂಗ್ ಕಷ್ಟ ಆಗ್ಬಿಡುತ್ತೆ, ಟೈಮ್ ಕೊಡಕ್ಕಾಗಲ್ಲ. ಸೊ ಅಷ್ಟೇ, ಅದು ಹೇಳಕ್ಕಿತ್ತು ಹೇಳ್ದೆ. ಎಸ್ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ, ನನ್ನ ಕಾಟನ್ ಸ್ಯಾರಿ ಕಲೆಕ್ಷನ್. ಸೊ ಎಸ್, ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ, ಹರ್ಷಿತಾಸ್ ಲೈಫ್ ಸ್ಟೈಲ್ಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಅಪ್ ಮಾಡ್ತಾ ಇದ್ದೀನಿ ಗೈಸ್. ಸೊ ನೆಕ್ಸ್ಟ್ ವಿಡಿಯೋಗೆ ಮೀಟ್ ಆಗೋಣ. ಓಕೆ, ಅಲ್ಲಿವರೆಗೂ ಪ್ಲೀಸ್ ಸಪೋರ್ಟಿಂಗ್ ಮೀ ಅಂತ ಹೇಳ್ತಾ ಗುಡ್ ಬೈ.